ವಾಟ್? ಅದು ಒಳಗೆ ಹೋಗ್ಬೇಕಾಯ್ತು. ಅದರ್ ಪರ್ಸನ್ಸ್ ಆರ್ ನಾಟ್ ಅಲೌಡ್. ನಂಗೂ ಸಣ್ಣ ವಯಸ್ಸಿಂದ ಡಾನ್ಸ್ ಕಲಿಬೇಕು ಅಂತ ಸಾನೇ ಇಷ್ಟ. ಫೀಸ್ ಅದು ಎಷ್ಟಾಯ್ತದೋ ತಗೊಂಡು ನಮ್ಮನ್ನೆಲ್ಲ ಒಳಗಡೆ ಬಿಡಿ. ಸರಿ ಆಯ್ತು, ಬನ್ನಿ ಒಳಗಡೆ. ಕಂಗ್ರ್ಯಾಚುಲೇಷನ್ಸ್ ಮೈ ಲಿಟಲ್ ಫ್ರೆಂಡ್. ನಿಮ್ಗೆ ಗೊತ್ತು ನಾನು ಪರೀಕ್ಷೆಯಲ್ಲಿ ಪಾಸ್ ಆದೆ ಅಂತ? ನಂಗೆ ಎಲ್ಲ ಗೊತ್ತಾಗುತ್ತೆ. ನಿಂಗೆ ಇನ್ನೂ ಸರ್ಪ್ರೈಸ್ ಇದೆ. ದೀಪು, ನಿನಗೆ ಎಷ್ಟಲ್ಲಿ ಹೇಳಿದ್ದೀನಿ ಯಾರಾದ್ರೂ ಏನಾದ್ರೂ ಕೊಟ್ರೆ ಹಾಗೆಲ್ಲ ಈಸ್ಕೋಬಾರ್ದು ಅಂತ. ಇದ್ರಲ್ಲಿ ಅವಳ ತಪ್ಪೇನೂ ಇಲ್ಲ. ಅವಳಿಗೇನು ಅನ್ನಕ್ಕೆ ಹೋಗ್ಬೇಡಿ. ನನ್ನ ಮಗಳಿಗೆ ಏನ್ ಬೇಕೋ ಅದನ್ನೆಲ್ಲ ನಾನ್ ಕೊಡಿಸ್ತೀನಿ. ಅವಳಿಗೆ ಇದನ್ನೆಲ್ಲ ಕೊಟ್ಟು ಹತ್ರ ಆಗೋ ಪ್ರಯತ್ನ ಮಾಡಬೇಡಿ. ಏನಿದು ಅತ್ತೆ ಮಗಳು ನನ್ನ ನೋಡಕ್ ಇಲ್ಲಿ ತಂಗ ಬಂದ್ಬಿಟ್ಟಿದ್ದೀರಾ? ಬೇಜಾರಾಗ್ಬೇಡಿ ಅಳಿ ಅಂದ್ರೆ ನನ್ ಕನಕ ಆಗ್ಲಿ ಮಂಜು ಆಗ್ಲಿ ಮೀನಾ ಕೈಯಲ್ಲಿ ಅರಳಿದ ಹೂಗಳು. ತಮ್ಮನಿಗೆ ಆಶೀರ್ವಾದ ಮಾಡೋ ಮನ್ಸಿದ್ರೆ ಬಾ ಅಂತ ಹೇಳ್ದ. ಇಂಥ ಮಾತುಗಳು ಕೇಳಿ ಯಾವ ಅಕ್ಕ ತಾನೇ ಸುಮ್ಮನೆ ಇರ್ತಾಳೆ ಹೇಳಿ? ಮನೆಗೆ ಹೋಗಿ ಸಿಸ್ಟರ್ ಹತ್ರ ಸಾರಿ ಕೇಳಿ ನಿಮ್ದಿಗೆ ಸಂಸಾರ ಮಾಡು ಹೋಗೋ. ಸಾರಿ ನಾನೇ ಯಾಕೋ ಕೇಳಿ? ಮದ್ವೆ ಮನೇಲಿ 100 ಜನ ಇದ್ರು ಸಿಸ್ಟರ್ಗೆ ಮೋಸ ಮಾಡೋದ್ನಲ್ಲ ನಿಮ್ಮ ಅಣ್ಣ ಮನೋಜ. ಅವ್ನ ಮುಖ ನೋಡಬಾರ್ದು ಅಂತ ಸಿಸ್ಟರ್ ನಿಮ್ಗೆ ಯಾವತ್ತಾರ ಹೇಳಿದಾರ? ಅಜಿತಾ, ನಾನು ನಿಮ್ಮ ಜೊತೆಗೆ ಸ್ವಲ್ಪ ಗಂಭೀರವಾಗಿ ಮಾತಾಡಬೇಕು. ಅದು ನಿಮ್ಮ ದೇವಿಯಾನಿ ಅತ್ತೆ ಬಗ್ಗೆ. ದೇವಿಯಾನಿಯವ್ರ ಬಗ್ಗೆ ನನಗೆ ಯಾಕೋ ಡೌಟ್ ಕಣೋ. ಶ್ರವಣ್ ಅವ್ರ ಮನೆಗೆ ಹೋಗಿ ಬಂದಿದ್ದಕ್ಕೆ ಅವರು ಸರಿಯಾಗಿ ತಿಳಿ ಕೂಡ ಹೇಳಲಿಲ್ಲ. ಅದು ಹೇಗಿತ್ತು ಗೊತ್ತಾ, ನಿಮ್ಮಿಬ್ಬರಿಗೂ ಇನ್ನೂ ತಂತಿರುತ್ತೆ. ನಾನು ಇದನ್ನೆಲ್ಲ ಗಮನಿಸಿದ್ದೀನಿ ಸತ್ಯನ. ಮುಗುಳು ನಗುವಲ್ಲೇ ಮನವಗೆಲ್ಲೋ ಲೀಲೆ ಮೊಗವೇ ಹುಣ್ಣಿಮೆ ಚಂದ್ರ ಚೆಲುವೆ ನಿಂಗೆ ಸಾಟಿಯಲ್ಲೇ ಧೀಮ್ತಾನ ಧೀಮ್ತಾನ ಶುಭ ಕರೀ. ಇವಾಗ ಸಕ್ಕದ ಕಾಣಿಸ್ತಿದ್ಯಾ ನೋಡಿ. ಧೀಮ್ತಾನ ಧೀಮ್ತಾನ ಶುಭ ಕರೀ. ಒಂದ್ ದೊಡ್ಡ ಸರ್ಪ್ರೈಸ್ ಏನಂದ್ರೆ ಭಾವ, ಅಕ್ಕ ಎಲ್ಲಾರ ತರ ಲೆಟರ್ ಬರ್ದಿಟ್ಟು ಹೋಗಿದ್ದಾಳೆ. ಹೋಗ್ತಾ ಏನಾದ್ರೂ ನ್ಯೂಸ್ ಕೊಟ್ಟು ಹೋಗ್ತಾಳೆ. ಒಂದ್ ದೊಡ್ಡ ಡ್ರಾಮಾ ಕ್ರಿಯೇಟ್ ಆಗುತ್ತೆ ಅಂತ ಅನ್ಕೊಂಡ್ರೆ ಯಾವ ಡ್ರಾಮಾನೂ ಇಲ್ಲ. ಡ್ರಾಮಾ ಇಲ್ಲ ಅಂತ ಹೇಳ್ಬೇಡ ಮಮತಾ. ಲೆಟರೇ ದೊಡ್ಡ ಗಿಮಿಕ್ಕು. ಅಂಕಲ್, ಸಂಯುಕ್ತ ಹೊರಗಡೆ ಹೋಗಿರೋದ್ರಿಂದ ಏನು ಇದೆ ಅಂತ ನನಗೆ ಅನಿಸ್ತಾ ಇದೆ. ಫಸ್ಟ್ ಟೈಮ್ ಅವಳು ಹೊರಗಡೆ ಹೋದಾಗ ಯಾವುದೋ ದುಷ್ಟಶಕ್ತಿ ಜೊತೆ ಬಂದಿದ್ಲು. ಇವಾಗ ಇನ್ಯಾವ ದುಷ್ಟಶಕ್ತಿ ಜೊತೆ ಬರ್ತಾಳೆ ಅಂತ ನನಗೆ ಅನಿಸ್ತಾ ಇದೆ. ಸೌಪರ್ಣಿಕಾ ಅವರೇ, ಅಟ್ಲೀಸ್ಟ್ ಅವಳು ಬರ್ತಾಳೋ ಇಲ್ವೋ ಅದನ್ನಾದರೂ ಹೇಳಿ. ಸಂಯುಕ್ತ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಅವಳು ಹೋದ್ಮೇಲೆ ರಾಣಿ ತರ ಮೆರಿತಾ ಇರೋಳ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದು.